ರಾಮ ಮಂದಿರ ಗಲಾಟೆ ಆಗ್ತಾ ಇದೆ, ಲೂಟಿ ಆಗ್ತಾ ಇದೆ, ಅದನ್ನ ಡೈವರ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಶುರುವಾಗಿದೆ ಮಧ್ಯಪ್ರದೇಶ ಆಗಿರ್ಬೋದು. ಉತ್ತರ ಪ್ರದೇಶಕ್ಕೂ ನಮಗೂ ಕರ್ನಾಟಕ ಏನು ಸಂಬಂಧ? ಅದು ಇವು ಅಲ್ಲಿ ಆಗಿರ್ಬೋದು ಏನಾರ. ಈಗ ಅದನ್ನೆಲ್ಲ ಹಿಂದೂ ಮುಸ್ಲಿಂ ತೊಗೊಂಡೇನು ಮಾಡೋದು? ನಮಗೆ ಮಾಡೋ ಕೆಲಸ ಭಾಳ ಇದ್ದಾರೆ. ರಾಮ ಮಂದಿರ, ಹಿಂದೂ ಮುಸ್ಲಿಮು, ಪಾಕಿಸ್ತಾನ ಬಿಟ್ಟು ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದು ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟದ್ದು ಅಲ್ಲ. ಅಥವಾ ಅದರಿಂದ ಮಳೆನೂ ಬರೋದಿಲ್ಲ, ಬೆಳೆನೂ ಬರೋಲ್ಲ. ಅದು ಯಾರು ನೇಮಿಸ್ಬೋದು ಬಿಡ್ಬೋದು, ಸರ್ಕಾರಕ್ಕೆ ಅದಕ್ಕೂ ಅಧಿಕಾರ ಇದೆ ಇರ್ಬೋದು. ಅದರಿಂದ ಏನು ಹೇಳ್ರೆ ಅದ್ರಿಂದ ಲಾಭ ಇಲ್ಲ, ನಮಗೆ ಅಷ್ಟಿಲ್ಲ. ಅದು ಚರ್ಚೆ ಮಾಡೋದು ಅನಾವಶ್ಯಕ. ಹಿಂದೂಗಳು ನೇಮಿಸ್ಬೋದ್ರಿ ಅಥವಾ ಮುಸ್ಲಿಮ್ರು ಬೇರೆ ಯಾರು ನೇಮಿಸ್ಬೋದು, ಗೊತ್ತಿಲ್ಲ. ಇದು ಏನಾಗ್ತೈತೆ ನೋಡೋಣ, ಅದು ಬಂದಾಗ. ನಮ್ಮಲ್ಲಿ ಅದೇನು ಪ್ರಿಯಾರಿಟಿ ಅಲ್ವೇ ಅಲ್ಲ. ಸುಮ್ಮನೆ ಅದು ಚರ್ಚೆ ಮಾಡಿ ಯಾಕೆ ಅನಾವಶ್ಯಕತೆ. ರಾಮ ಮಂದಿರ ದೇಣಿಗೆ ಸೂಟಿ ಪ್ರಕರಣದಲ್ಲಿ ಕಾಂಗ್ರೆಸ್ ನಿರ್ಣಯವನ್ನು ತೆಗೆದುಕೊಂಡಿದೆ. ಅಂದ್ರೆ ಹೆಚ್ಚು ಫೋಕಸ್ ಮಾಡ್ತಾ ಇಲ್ಲ, ನಾಯಕರುಗಳೇ ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಮಾತಾಡೋದ್ರಿಂದ ಏನು ಪರಿಹಾರ ಆಗಲ್ಲ. ಸರ್ಕಾರ ಆಕ್ಷನ್ ತಗೋಬೇಕಲ್ಲ. ನಾವೇನು ಮಾತಾಡೋದ್ರೆ ಏನು ಆಕ್ಷನ್ ಆಗಿದ್ರೆ ಏನಾಗಲ್ಲ. ಸರ್ಕಾರ ಗಂಭೀರವಾಗಿ ಸೀರಿಯಸ್ ಆಗಿ ಇಡೀ ದೇಶದ ಅದು ಚರ್ಚೆ ವಿಷಯ ಆಗಿದೆ. ಅದಕ್ಕೆ ಸರ್ಕಾರ, UP ಸರ್ಕಾರ ಭಾಳ ಸೀರಿಯಸ್ ಆಗಿ ತೊಗೋಬೇಕಷ್ಟೇ. ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ಅಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರ ಇದೆ ಅವ್ರದ್ದು, ಅವ್ರು ಸೀರಿಯಸ್ ಆಗಿ ಮಾಡ್ಬೇಕಷ್ಟೇ. ಅದು ಆಗಿದೆ, ಮಿಸ್ಯೂಸ್ ಕೂಡ ಆಗಿದೆ, ಪ್ರೂವ್ ಆಗಿದೆ. ಭಾಳ ಜನ ಒಪ್ಕೊಂಡಾರ. ಭಾಳ ಜನ ಕಡಿಮೆ ಸ್ಯಾಲ್ರಿ ಇದ್ದಾರೆ, ಎಲ್ಲ ಕೋಟ್ಯಾಂತರ ರೂಪಾಯಿ ಮನಿ ಕಟ್ಟಿದ್ದಾರೆ. ಗಿಫ್ಟ್ ಐಫೋನ್ ತೊಗೊಂಡಾರೆ. 2 ಲಕ್ಷ ರೂಪಾಯಿ ಫೋನ್ ಇದೆ ಅವ್ರಿಗೆ. ಸಂಬಳ ಇರೋದು 18,000. ಸೊ ಅದ್ರ ಮೇಲೆ ಗೊತ್ತಾಗ್ತಿದೆ ಅದು ಮಿಸ್ಯೂಸ್ ಆಗಿದೆ. ಫಂಡ್ ದೇವರ ಹಣವನ್ನು ಬೇರೆದಕ್ಕೆ ಬಳಸ್ಕೊಂಡಾರ ಅನ್ನೋದು ಸಾಬೀತಾಗಿದೆ. ಸಾಬೀತು ಮಾಡೋಂಥ ಏಜೆನ್ಸಿ ಮಾಡಬೇಕು, ನಾವಲ್ಪ ಏಜೆನ್ಸಿ ಮಾಡಬೇಕು. ಆ ಕಡೆ ಮಾತಾಡೋ ಪ್ರಶ್ನೆ ಇಲ್ಲ, ಅವ್ರು ಮಾತಾಡೋಲ್ಲ ಅವರು. ಬನ್ನಿ ಮೇಡಮ್. ಸಂಘದ ಕಾರ್ಯಕ್ರಮ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಿಂದಲೇ ನಾವು ಅವರಿಗೆ ಒಂದು ಮೆಸೇಜ್ ಕೊಡಬೇಕು. ಸಂಘ ಈಗ 2 ದಿನಗಳ ಇಲ್ಲ ಮೆಸೇಜ್ ಅಂತ ಹೇಳಕ್ಕೆ ಆಗಲ್ಲ. ಕರ್ನಾಟಕದಾಗ ಮೋಹನ್ ಭಾಗವತ್ ಅವ್ರು ಎಷ್ಟು ಕಡೆ ಬಂದವ್ರು, ಎಷ್ಟು ಊರಿಗೆ ಬಂದಾರೆ. ಕಳೆದ 10 ವರ್ಷಗಳಲ್ಲಿ ಸುಮಾರು ಕಡೆ ಇಂಥ ಇದಕ್ಕಿಂತ ದೊಡ್ಡದಾಗಿ ಪಥಸಂಚಲನ ಮಾಡಿದ್ದಾರೆ. ಲಾರ್ಜ್ ಸ್ಕೇಲ್ 50,000 ಜನ. ಸೊ ಹೀಗಾಗಿ ಅದು ಪ್ರಿಯಾಂಕಾ ಖರ್ಗೆ ನಮ್ಮ ಸರ್ಕಾರದಿರೋ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದು ವರ್ಷಕ್ಕೆ 5 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 1 ವರ್ಷಕ್ಕೊಮ್ಮೆ ಮಾಡ್ತಾನೆ ಇರ್ತಾರೆ. ಆ ರೀತಿ ಈಗಾಗಲೇ ಅಲ್ಲಿನ ಪಥಸಂಚಲನ ಏನಿಲ್ಲ. ಅವರು ಬೈಠಕ್ಕಿದೆ. ಅವರು ಬೇರೆ ಬೇರೆ ಪ್ರಾಂತಗಳಿಂದ ಅವರು ಸಂಚಾಲಕರು, ಅವ್ರು ಯಾರು ಹುದ್ದೆಗಳಿದ್ದಾರೆ ಬಂದಾರ. ಏನಿಲ್ಲ, ಅವರು ಹೇಳ್ಯಾರಲ್ಲ, ಬಂದಿದೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾಕ್ಕೆ ಸೆಂಟ್ರ್ ಆಗ್ತಿರೋದು. ಸೊ ಹೀಗಾಗಿ ಅಲ್ಲಿ ಮಾಡಿರ್ಬೋದು. ಮತ್ತು ಇದೇ ಕರ್ನಾಟಕದಲ್ಲಿ ಮಾಡೋದೇನು ಹೊಸದಲ್ಲ. ನಮಗೆ ಟಾರ್ಗೆಟ್ ಮಾಡ್ತಾರೆ, ನಾವ್ಯಾಕೆ ಅದನ್ನು ಹೂವಾಪ ಮಾಡಿ ನಾವೇ ಅದನ್ನು ಮೈ ಮ್ಯಾಗ ಹಾಕೊಳ್ಳೋದು ಅವಶ್ಯಕತೆ ಏನಿದೆ ಅಂತ ಅವ್ರು ಮಾಡ್ತಾರೆ, ಇರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲ ನಮ್ದೇನಿಲ್ಲ. ಅಲ್ಲಿ RSS ಮೊದಲಿನ ಜಾಸ್ತಿ. ಬೆಳಗಾಂ ಜಿಲ್ಲೆಯಲ್ಲಿ RSS ಮುಂಚೆ ಬೆಳಗಾಂ, ಹುಬ್ಳಿ, ಬಾಗಲಕೋಟ್ ಇದೆಲ್ಲ RSSನ ಭದ್ರಕೋಟೆ ಇರೋದು. ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ? ಜಾತಿ ಗಣತಿ ಸ್ವೀಕಾರ ಆಗಿದೆ, ಅದನ್ನ ಇಟ್ಕೊಂಡು ಬಿಜೆಪಿ ರಾಜಕೀಯ ಮಾಡ್ತಿದೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಏನಂದ್ರೆ ತಕ್ಷಣ ಅದನ್ನು ಬಹಿರಂಗಗೊಳಿಸಿ ಅದು ಬಂದಿಲ್ಲ, ಬರ್ಬೇಕು. ಕ್ಯಾಬಿನೆಟ್ನಾಗ ಒಪ್ಕೊಂಡ ಮ್ಯಾಗ ಅದು ಸಾರ್ವಜನಿಕರೇ. ಅಲ್ಲಿವರೆಗೆ ಅದು ಇನ್ನು ಒಪ್ಪಿಲ್ಲ. ನೀವು ಹೇಳ್ದಂಗೆ ಮಾಡ್ಬೇಕು. ಮತ್ತು ಈಗ ತೊಗೊಂಡಿದ್ದೀವಿ ಅಂದ ಬೆಳಗ್ಗೆ ಅದನ್ನ ಬಹಿರಂಗ ಪಡಿಸೋದು ಸರ್ಕಾರದ ಜವಾಬ್ದಾರಿ. ಮಾಡಬೇಕು. ಅದು ಇಲ್ಲ, ಪಾರ್ಟಿಕಲಿ ಮಾಡೇ ಮಾಡ್ತಾರೆ ಅವರು. ಈಗ ST ಮೀಸಲಾತಿ ಕಡಿಮೆ ಮಾಡೋದು ಪಾರ್ಟಿಕಲಿ ಮಾಡ್ತಿದ್ದಾರೆ. ಇಡೀ ರಾಜ್ಯದ ತುಂಬ ಎಲ್ಲ ಕಡೆ ನಾಯಕ ಸಮುದಾಯದ BJP ಮುಖಂಡರು ಸಭೆ ಮಾಡ್ತಾರೆ. ನಿನ್ನೆ ಮೈಸೂರಲ್ಲಿ ಮಾಡಿದರು. ನಾಳೆ ನೆಕ್ಸ್ಟು ಹೊಸಪೇಟೆಯಲ್ಲೇ ಮಾಡ್ತಿದ್ದಾರೆ. ದಾವಣಗೆರೆ ಆಯಿತು, ಬೆಳಗಾವಿ ಆಯಿತು. ಅಂದರೆ ಬೇರೆಯವ್ರಿಗಿಲ್ಲ. SC ST ತೊಗೋತಾರೆ,
ಈ OBC ಇದರಲ್ಲಿ ಏನಿದೆ ಮತ್ತೆ ಹುಡುಕಿಯನ್ನು ಒಂದೊಂದು ದೊಡ್ಡದು ಮಾಡೋದು ಒಂದು ಇದು ಹಂಗಾಗಿದೆ ಕನ್ಫ್ಯೂಸ್ ಮಾಡೋದು ಜನಕ್ಕೆ. ಈಗ SIR ಮಾಡಿದಾರಲ್ಲ ಅವರೇ ಮಾಲಕರು, ಅವ್ರ ಕಡೆ ಚಾವಿ ಇದೆ ಎಲ್ಲ ಅವರೇದೇ, ಮತ್ತು ನಮಗೆ ಆರೋಪ ಹಾಕತ್ತಾರ ಅದಾಯಿತು ಇದನ್ನು ನಾನು ಮಾಡೋಕ್ಕಿದೆ, ಕಂಟ್ರೋಲ್ ಎಲ್ಲ ಅವ್ರದ್ದೇ. ಎಲೆಕ್ಷನ್ ಕಮಿಷನ್ ಡೆಲ್ಲಿ ಅವರು, ಇವರು ಹೋಗಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ. ಅರೆ ಮೇಡಮ್, ನಾವು ನಡೀತದೆ ಎಲೆಕ್ಷನ್ ಕಮಿಷನ್ ಯಾರು ಎಂಟ್ರಿ ಇದೆ? ನಮ್ಮ ಎಂಟ್ರಿ ಇದೆಯಾ? ಮತ್ತು ಅದೆಲ್ಲ ರೂಲ್ಸು ರೆಗ್ಯುಲೇಷನ್ ಮಾಡಿ ಕಳಿಸ್ತಾರೆ ಯಾರು? ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಹೇಳಿದವ್ರು ಯಾರು? ನಾವು ಹೇಳಿದ್ವಾ? ಅವ್ರ ಮ್ಯಾಗ ನಾವು ಮಾಡ್ತಾ ಇದ್ದೀವಿ. ಇದೇನಾಯ್ತು ರೀ ಅದು ಅಂಡ್ರಿಗೆ ಅವ್ರಿಗೆ ಆ ರೂಲ್ಸ್ ಬಿಟ್ಟು ಅಧಿಕಾರಿಗಳು ಮಾಡ್ಲಿಕ್ಕೆ ಆಗೋಲ್ಲ. ಬಂದ್ರೆ ಬರಲ್ಲ ಹತ್ರ ಆ ಥರ ಏನು ತೊಂದರೆ ಏನಿಲ್ಲ. ಅದೇ ಏನು ಅಕ್ರಮ ಆಗಲ್ಲ. ಒಂದು ಕಾನ್ಸ್ಟಿಟ್ಯೂನ್ಸಿಲಿ 2 ಲಕ್ಷ ವೋಟ್ರ್ ಇದ್ದರೆ 2 ಲಕ್ಷ ಪ್ರಿಂಟ್ ಅಷ್ಟೇ ಮಾಡ್ತಾರೆ ಅವರು. ಅದು BLA ಕೊಡ್ತಾರೆ, ಅವರು ಬೂತ್ ವೈಸು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅದರಲ್ಲಿ ಏನು ಅಕ್ರಮ ರೀ? ಅದು ಆವಾಗ ನೀವು ಈಗ ನನಗೆ ಕೊಟ್ಟ ಮ್ಯಾಗ ನಂದು ಹಾಕೋದು, ನಾ ಎಲ್ಲರೂ ಒಯ್ತೀನಿ, ಅದನ್ನೇ ಮಸೀದಿಯಲ್ಲಾರು ಕೊಡ್ತೀನಿ, ಮಂದಿರದಾಗ ಕೊಡ್ತೀನಿ, ಚರ್ಚಿಕರ ಒಯ್ತೀನಿ, ನಾ ತುಂಬೋದಲ್ಪ ನಂದು ಆಸ್ತಿ ಅದು. ಅವಕಾಶ ಇಲ್ಲ ಅಂತ ಸರ್ ಅದಕ್ಕೆ. ಅಲ್ಲ ಈಗ ನಂದಲ್ಲ, ನನ್ನ ಫಾರ್ಮ್ನ ಎಲ್ಲರೂ ತುಂಬ್ಕೊಂಡು ಬರ್ತೀನಿ, ಫಾರ್ಮ್ ನಂದದು. ಮತ್ತು ನನಗೆ ಕೊಟ್ರೆ ಹಂಗಾರೆ ನೀವು ಹಂಗೆ ತುಂಬ್ಕೊಂಡು ನೀವು ಹೋಗ್ಬೇಕಿತ್ತು. ಅದು ಅವ್ರ ಮರ್ಜಿ, ಅವ್ರಿಗೆ ಗೊತ್ತಾಗಲ್ಲ ರೀ, ಕಲ್ತಿರಂಗಿಲ್ಲ ಭಾಳಷ್ಟು ಜನ. ಮನೆ ಮನೆಗೆ ಹೋಗಿ ಕೊಡ್ಬೇಕಂತಿದೆ. ಹೌದು, ಕರೆಕ್ಟ್. ಕೊಡುವಂತ ಪ್ರೋಸೆಸ್ ರಾಂಗ್ ಮಾಡಿದ್ದಾರೆ. ಮನೆಗೆ ಹೋಗಿ ಕೊಟ್ಟು ಸ್ಟಿಕ್ಕರ್ ಅಂಟಿಸಿ ಅಧಿಕೃತವಾಗಿ ಬರಬೇಕು ಅಂತ ಒಂದು ನಿಯಮ ಇದೆ, ಅದನ್ನ ಫಾಲೋ ಮಾಡ್ತಾ ಇಲ್ಲ BLOಗಳು ಅಂತ ಆಕ್ಷೇಪ. ಅಲ್ಲ ಯಾರಿಗೆ ಹೋದ್ರು ಕೂಡ 2 ಲಕ್ಷದಾಗ ಹೋಗ್ಬೋದಲ್ಲ, ಹೆಚ್ಚಿಗೂ ಆಗೋಲ್ಲ, ಅದು ಕಡಿಮೆ ಆಗೋಲ್ಲ. ಮತ್ತು ಇದ್ರಾಗ ಸಮಸ್ಯೆ ಇಲ್ಲಿ ಬಂತ್ರಿ. ಈಗ ನಮ್ಮ ಪ್ರಶ್ನೆ, ಇನ್ನು 2 ಲಕ್ಷದಿಂದ 10,000 ಎಕ್ಸ್ಟ್ರಾ ಮಾಡಿದಾರು ಕಾಂಗ್ರೆಸ್ನವರು. ಓಕೆ, ಅದು ಎಕ್ಸ್ಟ್ರಾ ಪ್ರಿಂಟ್ ಮಾಡಿದ್ರು ಜನರೇಟ ಇದು ಅವ್ರ ಆ್ಯಪ್ನಾಗ ಹೋಗೋಲ್ಲ. ಅದು ಯಾರ್ದಿದೆ ಅಷ್ಟು ಮಾತ್ರ ಆ್ಯಪ್ನಾಗ ಹೋಗ್ತೈತಿ. ಮತ್ತು ತೆಗಿಲಿಕ್ಕೂ ನಮಗೆ ಅದಕ್ಕೆಲ್ಲ ಎಕ್ಸ್ಟ್ರಾ ಸೇರಿಸ್ಲಿಕ್ಕೂ ಅದಕ್ಕಾಗಿಲ್ಲ. ಅರೆ ಯಾರು ತಿಳಿದೇ ಅಡಗಿಸ್ತಾರೋ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಟೀಮ್ ಮಾಡಿದ್ದೀವಿ. ಅದರಲ್ಲಿ BJP ಅವ್ರದ್ದು ಹಾಕ್ಸ್ತಾ ಇದ್ದೀವಿ, JDS ಅವ್ರದ್ದು ಹಾಕ್ಸ್ತಾ ಇದ್ದೀವಿ, ನಮ್ಮದು ಆಗ್ತದೆ. ಎಲ್ಲರೂ ಯಾರಿಗೂ ಕೂಡ ನಮ್ಮ CM ಅವರು ಅದನ್ನ ಹೇಳಿದ್ದಾರೆ, ನಾವು ಎಲ್ಲರೂ ಸೇರಿಸ್ತಾ ಇದ್ದೀವಿ. BJP JDS ಕೆಲಸ ನಾವು ಹಗರು ಮಾಡಿದ್ದೀವಿ. ಅವರು BLA ಕೆಲಸ ಏನಿಲ್ಲ, ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಅವ್ರು ಅಪ್ರಿಷಿಯೇಟ್ ಮಾಡಿಬಿಟ್ಟು ಸ್ವಲ್ಪ ದೂರ ಕೊಡ್ತಾ ಇದ್ದಾರೆ. ಅವರು ತಿರ್ಸಿ ಇಲ್ಲ, ಅದನ್ನು ತಿರ್ಸಿ ಅಂತ ಹೇಳಲ್ಲ. ಅದು ಅವ್ರ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೋಡಿ, ಅವ್ರಿಗೇನು ಇಶ್ಯೂ ಬೇಕಷ್ಟೇ. ಒಟ್ಟು ಏನೋ ಬದಲಾಗ್ತದೆ, ಏನೋ ಆಗ್ತದೆ, ಇಲ್ಲಿ ಏನೋ ಆಗ್ತದೆ ಅಂತ ಅವ್ರಿಗೆ ಅದನ್ನು ಯಾವುದೋ ಕಡೆ ಒಂದು ಕಡೆ ಒಯ್ಬೇಕು ಅವ್ರಿಗೆ ಅಷ್ಟೇ. ಅದನ್ನು ಮಾಡೋದಲ್ಲಿ ಅವ್ರು ಸುಮಾರು ವರ್ಷದಿಂದ ಸಕ್ಸಸ್ ಆಗಿದ್ದಾರೆ, ಈಗೂ ಮಾಡ್ತಾನೆ ಇರ್ತಾರೆ ಅವರು. SR ಇಷ್ಟು ದೀರ್ಘಕ್ಕೆ ಹೋಗಿ ಇವರೇ ಅದಾರೆಲ್ಲ, ದೊಡ್ಡ ದೊಡ್ಡ ಕೇಂದ್ರ ಸಚಿವರು ಅದಾರ. ಇವರು ಹೋಗಿ ತಮ್ಮ ಎಲೆಕ್ಷನ್ ಕಮಿಷನ್ಗೆ ತಾವು ಅರ್ಜಿ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಕೊಡುವಂಥದ್ದು ಏನಿಲ್ಲ. 2 ಲಕ್ಷ ಇದ್ರೆ 2 ಲಕ್ಷನ ಅದು ಹೊರಗೆ ಬರ್ಬೋದು. ಯಾವುದು ಗೊತ್ತಿಲ್ಲ. ಅದೇ ಅವ್ರಿಗೆ ಗಂಡಗೇನ ಹತ್ರಾಗ ಅಂತ ಅಷ್ಟು ಆರೋಪ ಮಾಡಿ ಅದನ್ನು ಪ್ರಚಾರ ಮಾಡಿದ್ರಾಗ ಏನೂ ಆಗ್ತಿಲ್ಲ. ಮತ್ತು ಅದ್ರಾಗ ಎಲ್ಲರೂ ಕೈ ಕಟ್ಟಾಗಿ ಬಿಟ್ಟಿದೆ, ರೂಲ್ಸ್ ಮಾಡಿದ್ದಾರೆ. ಆ ರೂಲ್ಸ್ ಬಿಟ್ಟು ಯಾರಿಗೂ ಏನೂ ಮಾಡಲಿಕ್ಕಾಗೋಲ್ಲ. DC ಅವ್ರಿಗೇನು ಮಾಡಲಿಕ್ಕಾಗಲ್ಲ, ನನಗೂ ಏನು ಮಾಡಲಿಕ್ಕಾಗಲ್ಲ, ಯಾರಿಗೂ BLO ಏನು ಮಾಡಲಿಕ್ಕಾಗಲ್ಲ. ಸೊ ಸರಿಯಾಗಿ ನಡೀತಾ ಇದೆ, ಅದನ್ನು ಮಾಡಬೇಕು. ವಯನಾಡಲ್ಲಿ ಭೂಕುಸಿತ ಆಗಿದೆ, ಅದೇ ಮಾದರಿಯಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲೂ ಆತಂಕ ಇದೆ. ಮಳೆ ಏಕಾಏಕಿ ಬಂದಿದ್ರಿಂದ ಎಲ್ಲ ನಮ್ಮಲ್ಲಿ ಆಗುಂಬೆ, ಶಿರಾಡಿ, ಚಾರ್ಮುಡಿ ಘಾಟ್ನಲ್ಲಿ ಆತಂಕ. ಅದು 3 ಇರೋದು. ನಿನ್ನೆಯಲ್ಲಿ ಚಾರ್ಮುಡಿಯಲ್ಲಿ ಒಂದು ಕಡೆಯಲ್ಲಿ ಒಂದು ಕಡೆನೂ ಆಗಿದೆ. ಅದು ಲಾಸ್ಟ್ ಟೈಮು ಆಗ್ತಿತ್ತು. ಅದು ಸ್ಮಾಲ್ ಅದು ಕ್ವಶನ್, ಹಂಗೇನು ದೊಡ್ಡ ಸಮಸ್ಯೆನಾಗಿಲ್ಲ. ಯಾಕೆ ಮಳೆ ಹೆಚ್ಚಾಗೋದ್ರಿಂದ
ಕೆಲಸಗಳು ನಡೀತಾ ಇದಾವೆ ಸರ್ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಇಲ್ಲ ಅದು ನಮ್ಮವ್ರು ಯಾವ್ದು ನ್ಯಾಷನಲ್ ಇದಾರೆ ಮಾಡ್ತಾರೆ ಅವ್ರು ಮಾಡ್ತಾರೆ, ನಮ್ಮಿಂದಿಲ್ಲ ಅವ್ರು ಮಾಡ್ತಾರೆ. ಬೆಳಗಾವಿಯಲ್ಲಿ ಕೂಡ ವ್ಯಾಪಕ ಮಳೆ ಆಗ್ತಾ ಇದೆ, ಅಲ್ಲಿ ಕೂಡ ಪ್ರವಾಹದ ಪರಿಸ್ಥಿತಿಗಳಿದೆ. ಅದಾಗಿದೆ ಸ್ವಲ್ಪ ಖಾನಾಪುರ ಭಾಗದಲ್ಲಿ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ, ಅದು ಬಿಟ್ಟರೆ ಬೇರೆ ಕಡೆ ಎಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಶಾಸಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸಚಿವರಿಲ್ಲ ಅನ್ನುವಂಥದ್ದು ಸರ್, ಮಳೆ ಅಡ್ರೆಸ್ ಲೇಟ್ ಆಗ್ತಾ ಇದೆ, ಸಚಿವರಿಲ್ಲ, ಎಜುಕೇಶನ್ ಸ್ಟಾರ್ಟ್ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಏನು ಮಾಡ್ಲಿಕ್ಕಾಗಲ್ಲ, ತಡಿಬೇಕಲ್ಲ, ಆಗೋರು ತೆಗಿಲೇಬೇಕು, ಏನು ಮಾಡ್ಲಿಕ್ಕಾಗಲ್ಲ. ಈಗ ವರಿಷ್ಠರು ಎಲ್ಲ ಕೂಡ ಮೀಟಿಂಗ್ ಮಾಡಬೇಕು. ಒಂದು ತಿಂಗಳು ಆಯ್ತಲ್ಲ ಸರ್, 1.5 ತಿಂಗಳು ಆಗ್ತಾ ಬಂತ. ಹಾಂ, 1 ತಿಂಗಳು ಯಾವಾಗ ಆಗುತ್ತೆ ಅಂತ ಕ್ಲಾರಿಟಿನೇ ಇಲ್ವಲ್ಲ ಸರ್. ಅಧಿವೇಶನ ಕೂಡ ಮುಂದಕ್ಕೆ ಹೋಗಿದೆ ಈ ಸಂದರ್ಭದಲ್ಲಿ. SIR ಮಾಡ್ತಾರೆ, ಆಗಸ್ಟ್ನಲ್ಲೇ ಆಗ್ಬೋದು. ಸಂಪುಟ ವಿಸ್ತರಣೆ ಆದ್ರೆ ಸರ್ಕಾರ ದುರಾಡಾಡುತ್ತೆ ಹಂಗೇನಿಲ್ಲ, ಏನು ಸ್ವಲ್ಪ ಮಟ್ಟಿಗೆ ಅಳಗಾಡ್ತದೆ, ಏನಾಗಲ್ಲ, 1-2 ಸಲಗಡೆ ಆಗುತ್ತೆ. ಒಂದು ವಿಡಿಯೋ ಹಾಂ, 2-3 ಸಲಗಡೆ ಏನು ಮಾಡ್ಲಿಕ್ಕಾಗಲ್ಲ, 2-3 ಸಲ ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೂರ್ಬೇಕಲ್ಲ. ವಿಜಯೇಂದ್ರ ಹೇಳ್ತಾರೆ ಕೈ ಹಾಕಿದ ವಿಸ್ತರಣೆಗೆ 3ನೇ CM ಬರ್ತಾರೆ, ಅದಕ್ಕೆ ಆತಂಕದಲ್ಲಿದ್ದಾರೆ ಅಂತ. ಇಲ್ಲ, ಏನಾಗಲ್ಲ, ಅವರೇ ಸೇಮ್ ಇರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ, ಅವರೇ ಮಾಡ್ತಾರೆ, ಅಂಥದ್ದೇನಾಗಲ್ಲ, ಅದು ಸಮಸ್ಯೆ ಆಗೋಲ್ಲ, ಡಿಸ್ಟರ್ಬ್ ಆಗೋದಿಲ್ಲ. ಅವ್ರ ಪಕ್ಷದಲ್ಲಿ ಇಂಥದ್ದಾಗಿದ್ದಿಲ್ಲ, ಆಗಲಿಂದ ಅವರಲ್ಲಿ ಆಗಿದೆ. ಅವ್ರ ಸರ್ಕಾರದಲ್ಲಿ ಶಾಸಕರ ಆಗ್ರಹ ಇರುತ್ತೆ, ಹೊಸಬರಿಗೆ ಕೊಡಬೇಕು, ಹೋದ್ ಸಾರಿ ಆದಾಗ ಕೊಡಬಾರ್ದು ಅನ್ನೋ. ಅದು ಹೈಕಮಾಂಡ್ನವರು CM ದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಇರ್ತಾರೆ, ಅವ್ರು ಮಾಡ್ತಾರೆ, ಅದು ಯಾರು ಕೊಡ್ಬೇಕು ಯಾರು ಕೊಡ್ಬೇಕು ಅಂತ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನೀವು ಸಿದ್ದರಾಮಯ್ಯ ಜೊತೆಗಿದ್ರು ಸಹ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವ್ರ ಜೊತೆಗಿದ್ರು ನೀವು ಮಾತಾಡ್ತಿಲ್ಲ, ಅವರು ಮಾತಾಡ್ತಿಲ್ಲ, ಜಾಸ್ತಿ ಮಾತಾಡಲಿಲ್ಲ. ಇದೀಗಲ್ಲ, ಹಳೇದು ಎಲ್ಲ ತೆಗೆದು ನೋಡ್ರೆ ಹಂಗದಾವ. ದೂರ ಆದ್ರ 10 ವರ್ಷದ ತೆಗೆದು ನೋಡ್ರೆ ಹಂಗದಾವ ಎಲ್ಲ. ಇದಕ್ಕೆಲ್ಲ ಈಗಾಗಲೇ ಒಂದು 2 ಸಲ ನೀವು ತೋರಿಸಿರಿ, ಇದನ್ನ ಸ್ಟೋರಿ ಮಾಡಿದ್ರಿ ಈಗಾಗಲೇ. ವೈರಲ್ ಬಹಳ ಆಗ್ತಾ ಇದೆ ಸರ್. ನಿನ್ನಿದು 10 ವರ್ಷದಿಂದ ನೋಡು ಸೇಮ್ ಇದೆ, ಅದರಲ್ಲಿ ಡಿಫ್ರೆನ್ಸ್ ಏನಿಲ್ಲ, ಮುಂದೂ ಹಂಗೆ ಇರ್ತೈತೆ ಅದು. ಆದ್ರೆ ಬಹಿರಂಗ ವೇದಿಕೆ ಹೇಳೋದು ಮಾತಾಡಲ್ಲ. ಯಾವ್ದ್ರೆ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಯಾರು ಸೀನಿಯರ್ ಬಂದ್ರೆ ಅವಾಗ ಎದ್ದು ಎಲ್ಲಿ ಹೋಗೋದು ಮೊದಲು ದೂರ ಕೂತಿದ್ವಿ ನಾವು. ಇಲ್ಲ ಇಲ್ಲ, ನಾವು ಮೊದಲೇ ದೂರ ಕೂತಿರ್ತೀವಿ, ಮತ್ತು ಸೀನಿಯರ್ ಯಾರೋ ಬಂದ್ರೆ ಹೇಳ್ಬೇಕಲ್ಲ, ಅಡ್ವಾನ್ಸ್ ಪ್ರಿಕಾಷನ್ ತೊಗೊಂಡು ದೂರ ಕೊಡೋದು ಬೆಸ್ಟು. ಬಹಿರಂಗವಾಗಿ ಮಾತನಾಡಲ್ಲ, ಎಲ್ಲ ಮಾತಾಡೋದು ಕಡಿಮೆ, ಮೊದಲರು 10 ವರ್ಷ ಹಿಂದೆ ಹಂಗೆ ಇದೆ, ಈಗೂ ಹಂಗೆ ಇರ್ತದೆ. ಜೊತೆ ಕುಂತಾರಂತೇನು ಅವ್ರು ಹೊಡೆಯಂಗ ನಾವು ಹೊಡೆಯಂಗ ಮಾತಾಡ್ಲಿಕ್ಕೆ ಆಗೋಲ್ಲ ಅದು. ಓಕೆ, ಹೇಳು ಮತ್ತೆ. ಬೆಳಗಾವಿಯಿಂದ ಎಷ್ಟು ಮಂತ್ರಿಗಳು ಕೇಳ್ತಾ ಇದ್ದಾರೆ? ಕೇಳೋದೇನಿಗೆ, ಅವ್ರು ನಮ್ಮ ಮಿನಿಮಮ್ 1 ಬೇಕೇ ಬೇಕಲ್ಲ, ಮಿನಿಮಮ್ 1 ಕೊಡಲೇಬೇಕು, ಯಾಕೆ ದೊಡ್ಡ ಜಿಲ್ಲೆ ಇದ್ದಾರೆ. 3-4 ಹಿಂದೆ ಅದು ಅವಾಗಿತ್ತು, ಅವಾಗ ಕೊಡ್ತಾ ಇದ್ರು, ಅವಾಗ ಲಿಮಿಟ್ ಇರೋಕ್ಕಿಲ್ಲ, 60 ಮಂದಿ ಮಂತ್ರಿ ಆಗ್ತಿದ್ರು. ಅವಾಗಿನ ಪರಿಸ್ಥಿತಿ ಈಗ ಗುಲ್ಬರ್ಗ ಜಿಲ್ಲೆಗೆ 8 ಜನ ಏನೋ ಮಂತ್ರಿ ಇದ್ರು, ಅವ್ರು ಯಾದಗಿರಿ ಕೂಡಿ 8 ಜನ ಮಂತ್ರಿ, ಎಲ್ಲರೂ ಮಂತ್ರಿ ಆಗಿದ್ರು. ಆವಾಗ 60 ಜನ ಮಾಡಿದ್ರು SF ಕೃಷ್ಣ ಅವರಿದ್ದಾಗ. ಈಗ ಅದು ಪರಿಸ್ಥಿತಿ ಇಲ್ಲ, 34ದಾಗ ಏನಿದ್ರು ಹೊಂದಾಣಿಕೆ ಆಗಬೇಕು, ಜಾತಿ, ಪ್ರಾಂತ, ಜಿಲ್ಲೆ, ಸೀನಿಯಾರಿಟಿ, ಕಷ್ಟದ ಕೆಲಸ ಅದು. ಒಂದಂತಿ ಕೊಡಲೇಬೇಕು, ಕೊಡ್ತಾರೆ. ಮಂತ್ರಿ ತೊಗೊಳಕ್ಕಂತ ಯಾರು ನೋಡೋಲ್ಲ, ಅಮಾಸೆ ಆಶೆ ನೋಡೋಲ್ಲ. ಬಿಡೋದಾರೆ ಅದೆಲ್ಲ ಬರ್ತಿತ್ತು, ತಗೊಳ್ದಾರೆ ಅದೇನು ಎಲ್ಲ ಯಾವುದು. ನೀವೇ ಕೇಳ್ಬೇಕು, ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ನಾಳೆದೆಲ್ಲ ಡಿವಿಷನ್ ಮೀಟಿಂಗ್ ಇದೆ ನಾಳೆ. ಸರ್, ಈಗ KPCC ಕಾರ್ಯಾಧ್ಯಕ್ಷರು ಬದಲಾವಣೆ, ಪ್ರಚಾರ ಸಮಿತಿಗೆ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತೆ ಬ್ಲಾಕ್ ಅಧ್ಯಕ್ಷರು, ಇದೆಲ್ಲ ಯಾರು ಸಮರ್ಥವಾಗಿರ್ತಾರೆ ಅಂತವ್ರನ್ನ ತೋರಿಸ್ಬೇಕು. ನಮ್ದು ಡಿಮಾಂಡ್ ಅದೇ. ನಾವು ಹಂಗೆ ಹೇಳಿದ್ರಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡಿ. ನಿನ್ನೆ ಕೂಡ ಅಧ್ಯಕ್ಷ ಅದನ್ನೇ ಹೇಳಿದ್ದಾರೆ, ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಸುಮ್ಮನೆ ಲಿಸ್ಟ್ ಹಚ್ಚೋದು ಬೇಡ, ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಕೊಡಬೇಕು. ಮೊನ್ನೆ ಹೇಳಿದ್ರಲ್ಲ, ಅವ್ರ ಮನೆಗೆ ಹುಡುಕಿ ನಾವು ಅಧಿಕಾರ ಕೊಡಬೇಕು, ನಮಗೆ ಅರ್ಜಿ ಕೊಡೋದಲ್ಲ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ನೀವು ಹುಡುಕಿ ಈಗ ಆಗ್ತಿಲ್ಲ. ಈ ಫುಲ್ ಟೈಮ್ ಕೊಟ್ಟಿದಾರಲ್ಲ ಹೊಸ ಅಧ್ಯಕ್ಷರು, ಇವ್ರು ಬೇರೆ ಇಲ್ಲ ಅಲ್ಲ, ಅಧಿಕಾರ ಕಡೆ ಬರೋಲ್ಲ. ಇವರು ಫುಲ್ ಪಾರ್ಟಿ ಕಡೆನೇ ಇರ್ತಾರೆ ಗಮನ.
ಅದೇ ಅವ್ರ ಜೊತೆ ನೀವು ಕೈ ಜೋಡಿಸ್ತೀರಿ ಅಂತ ಇದು ಆಲ್ರೆಡಿ ಜೋಡಿಸ್ಯಾರಲ್ಲ ಮತ್ತೇನು ಜೋಡಿಸಿದ್ರೆ ಕೆಪಿಸಿಸಿ ಇಲ್ಲ ಕೊಟ್ರಾಯ್ತು ಕೊಡ್ದಿಕಾಯ್ತು ನಾವು ಹೇಳಿ ನಾವು ಮಾಡ್ತೀವಿ ಏನು ಅಧಿಕಾರ ಬೇಕಂತ ಏನು ನಮಗೇನಿಲ್ಲ ರೀ ಕೆಲಸ ಮಾಡ್ತೀವಿ ಅದೇನು ಪ್ರಶ್ನೆ ಇಲ್ಲ ಕೆಲಸ ಮಾಡ್ತೀವಿ ಜನಗಣತಿ ವರದಿನ ಇದಕ್ಕೆ ಅಧಿವೇಶನ ತನ್ನಿ ಅಂತ ಹೇಳಿದ್ರು ಈಗ ಸುನೀಲ್ ಕುಮಾರ್ ಆಗ್ರಹ ಮಾಡಿದ್ದಾರೆ ಯಾವುದ್ರೆ ಜನಗಣತಿ ತರಲೇಬೇಕು ಸರ್ಕಾರಿ ಡ್ಯೂಟಿ ಲಾಸ್ಟ್ ಟೈಮ್ ನಾವು ಮಾಡಬೇಕಾಯ್ತು 11 ವರ್ಷ ಲ್ಯಾಬ್ಸ್ ಆಯಿತು ಅದು ಹೋಯ್ತು ಅಂತಂದ್ರು 30 ಕಳೆದು ಕೊಡ್ತು ಈಗ ಕೊಟ್ಟೆಷ್ಟು 1 ತಿಂಗಳೇನೋ ಆಯ್ತು ಈಗ ಅಷ್ಟು ಜಸ್ಟ್ ಈಗಿನ 10 ವರ್ಷ ಬೇಕಾದ್ರೆ ಲ್ಯಾಬ್ಸ್ ಆಗಲಿಕ್ಕೆ ಅಷ್ಟು ನಿರೀಕ್ಷೆ ಮಾಡೋದು ಸಿದ್ದರಾಮಯ್ಯ ಸ್ವೀಕಾರ ಮಾಡಿ 2 ವರ್ಷ ಸುಮ್ಮನೆ ಇಡೋದು. ಈಗ ಹೊಸದಾಗಿ ಬಂದಿರೋ ಮುಖ್ಯಮಂತ್ರಿಗಳು ಅವ್ರು ಮಾಡ್ತಾರಂತ ವಿಶ್ವಾಸ ಇದೆ ಸರ್ ನಿಮಗೆ? ಇಲ್ಲ ಅದರಿಂದ ಯಾರಿಗೂ ತೊಂದರೆ ಏನಿಲ್ಲ ತೊಂದರೆ ಏನಿದೆ ಅದರಲ್ಲಿ ಡಿಸಿಎಂ ಇದ್ದಾಗ ಇದೊಂದು ಕಡೆಗೆ ಇದು ಹಿಂದಿನ ಜನಗಣತಿ ತರೀತಾರೆ ಇಲ್ಲ ಹಿಂದಿನ ಮಾಡಿಲ್ಲ ಅವ್ರು ಇದನ್ನೇ ಹೇಳೋದು ಅದು 11 ವರ್ಷ ಆಗಿದೆ ಹೊಸದು ಮಾಡಂತ ಹೇಳಿದ್ರು ಅವರು CM ಅವರು ಹೊಸದಾಗಿದೆ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಎಕ್ಸ್ಪರ್ಟ್ ಮಾಡ್ತಾರೆ ಅದರಲ್ಲಿ ಏನು ಬೇರೆಯವ್ರಿಗೆ ಆತಂಕ ಪಡುವಂಥದ್ದು ಏನಿಲ್ಲ ಅದರಲ್ಲಿ ಏನಿದೆ ಸೆಂಟ್ರಲ್ ಬಂದ್ಬಿಡುತ್ತಲ್ಲ ಬರಲಿ ಬಂದರೆ ನಮ್ಮದು ಇರಬಾರ್ದಂತೆ ಹಾಕಿದ್ರೆ ಪೆರ್ಲಲ್ಲ ಅನುಷ್ಠಾನ ಯಾವ್ದಾಗುತ್ತೆ ಅಂತ ಇದು ಸುಮ್ಮನೆ ಇರಲಿ ಕಂಪ್ಯಾರಿಟಿವ್ ಮಾಡ್ಲಿಕ್ಕೆ ಒಳ್ಳೇದಲ್ಲ ನಮ್ಮ ತಪ್ಪಿದೆಯೋ ಅವ್ರ ತಪ್ಪಿದೆಯೋ ಕಂಪ್ಯಾರಿಟಿವ್ ಮಾಡೋಕ್ಕೆ ಏನು ತೊಂದರೆ ಎರಡಿದ್ರೆ ಒಳ್ಳೇದು ಅವ್ರು ಒಂದು ಸಲ ತಪ್ಪಿರ್ಬೋದು ನಾವು ತಪ್ಪಿರ್ಬೋದು ನೋಡ್ಕೊಳ್ಳಿಕ್ಕೆ ಇನ್ನೊಂದು ಪರ್ಯಾಯ ನಮ್ಮ ಕೈಯಲ್ಲಿ ಇರ್ತದೆ ಅಂತ ಮೊನ್ನೆ ಧಾರವಾಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ವಿ ಸರ್. ಉಪಚುನಾವಣೆ ಏನಾದ್ರು ನೇತೃತ್ವ ವಹಿಸ್ಕೊತೀರಾ ಸರ್? ಇಲ್ಲ ಆ ಭೇಟಿಗೆ ಇದಕ್ಕೆ ಸಂಬಂಧ ಇಲ್ಲ ಚುನಾವಣೆ ಎಲ್ಲಿದ್ದಲ್ಲಿ ಮಾಡಲೇಬೇಕಲ್ಲ ಹೋಗಿ ಉಸ್ತುವಾರಿ ಬೇರೆ ಕೊಟ್ಟಿದ್ದಾರೆ ಸರ್. ಮತ್ತೆ ಹಿರಿಯೂರು ಬೇರೆ ಇದೆ ಉಸ್ತುವಾರಿ ಅಂತ ಎಲ್ಲಿ ಕೊಟ್ಟಿಲ್ಲ ಉಸ್ತುವಾರಿ ಎಲ್ಲಿ ಕೊಟ್ಟಿಲ್ಲ ನನಗೆ ನಾವೇ ಪಕ್ಷದ ಪರ ಹೋಗಿ ನಾವೇ ಕೆಲಸ ಮಾಡ್ತೀವಿ ಅಷ್ಟೇ ಸರ್ ಹಿರಿಯೂರಲ್ಲಿ ಈ ಸರಿ ತಗೋತೀರಾ ಇಲ್ಲ ಧಾರವಾಡ ಅಂತ ನೋಡೋದು ಇನ್ನೂ ಅದಿನ್ನೂ ತೀರ್ಮಾನವಾಗಿಲ್ಲ ಚುನಾವಣೆ ಘೋಷಣೆ ಆಗಲಿ ಚುನಾವಣೆ ಘೋಷಣೆ ಆದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡೋದು ಕೆಲವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಅಂತ ಸರ್ ನೀವು ಹೋಗ್ತಿದ್ದೀರಾ ಇಲ್ಲ ಹಿಂಗೆ ಭಯ ಏನೇ ಚುನಾವಣೆ ಅದೇನು ಭಯ ಪಡುವಂಥದ್ದು ಏನಿದೆ ಗೆಲುವು ಸೋಲು ಇದ್ದಿದೆ ಅದಕ್ಕೇನು ಯಾರಿಗೆ ಭಯ ಪಡಬೇಕಾಗಿಲ್ಲ ಫ್ಯೂಚರ್ ತಮ್ಮನ್ನ ಟಾರ್ಗೆಟ್ ಮಾಡಲಾಯಿತು ಯಾವುದ್ರೆ ಧಾರವಾಡ ಬರ್ತಾರೆ ಎಲೆಕ್ಷನ್ ಜವಾಬ್ದಾರಿ ಹೊತ್ಕೊಳ್ತಾರೆ ಗೆಲ್ಲಿಸ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲ ಇನ್ನು ಅದು ಚರ್ಚೆ ವಿಷಯ ಅಷ್ಟಲ್ಲ ಇನ್ನು ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ ಆದಾಗ ನೋಡೋದು ಅದು ಬಂದಾಗ ಅದ್ರ ಬಗ್ಗೆ ಪಾರ್ಟಿ ಪರವಾಗಿ ಮಾಡ್ತೀವಿ ಖಂಡಿತವಾಗಿ ಓಕೆ ಓಕೆ ಸರ್ ಥ್ಯಾಂಕ್ ಯು